ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಪ್ರಿಯ ಯೂಟ್ಯೂಬ್ ಚಾನೆಲ್ಗೆ. ಇಂದು ನಿಮಗಾಗಿ ಒಂದು ತುಂಬಾ ಮಹತ್ವದ ಸುದ್ದಿ ತಂದಿದ್ದೇವೆ. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ RRB 2025ನೇ ಸಾಲಿನ ಹೊಸ ನೇಮಕಾತಿ ಪ್ರಕಟಣೆ ಬಂದಿದೆ. ಈ ನೇಮಕಾತಿಯಡಿಯಲ್ಲಿ ಒಟ್ಟು 8,860 ಹುದ್ದೆಗಳು ಖಾಲಿ ಇವೆ. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ RRB ಇತ್ತೀಚೆಗೆ 2025ನೇ ಸಾಲಿನ ಹೊಸ ನೇಮಕಾತಿ ಪ್ರಕಟಣೆ ಹೊರಡಿಸಿದೆ. ಈ ಪ್ರಕಟಣೆಯಲ್ಲಿ ಒಟ್ಟು 8,860 ಹುದ್ದೆಗಳು ಖಾಲಿಯಿಗಿತ್ತು. ಭಾರತದೆಲ್ಲೆಡೆ ಕೆಲಸದ ಸ್ಥಳಗಳನ್ನು ಒಳಗೊಂಡಿದೆ. ಈ ನೇಮಕಾತಿಯು ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಯುವಕರಿಗೆ ಅತ್ಯಂತ ಉತ್ತಮ ಅವಕಾಶವಾಗಿದೆ. ಈ ನೇಮಕಾತಿಯನ್ನ ರೈಲ್ವೆ ನೇಮಕಾತಿ ಮಂಡಳಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಪ್ರಕಟಿಸಿತ್ತು. ವಿವಿಧ ವಿಭಾಗಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಉದ್ದೇಶಿಸಿದೆ. ಈ ಹುದ್ದೆಗಳಲ್ಲಿ ಸ್ಟೇಷನ್ ಮಾಸ್ಟರ್, ಕ್ಲರ್ಕ್, ಟಿಕೆಟ್ ಸೂಪರ್ವೈಸರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಟ್ರಾಫಿಕ್ ಅಸಿಸ್ಟೆಂಟ್, ಅಕೌಂಟ್ ಕ್ಲರ್ಕ್ ಮುಂತಾದವು ಸೇರಿವೆ. ಹುದ್ದೆಗಳ ಸಂಖ್ಯೆ ಮತ್ತು ವಯೋಮಿತಿ ಒಟ್ಟು 8,860 ಹುದ್ದೆಗಳಲ್ಲಿ ಪ್ರತಿ ಹುದ್ದೆಗೆ ನಿರ್ದಿಷ್ಟ ಪೋಸ್ಟ್ಗಳಿವೆ. ಉದಾಹರಣೆಗೆ, ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಸೂಪರ್ವೈಸರ್ ಹುದ್ದೆಗಳಿಗೆ 161 ಪೋಸ್ಟ್ಗಳು, ಸ್ಟೇಷನ್ ಮಾಸ್ಟರ್ ಹುದ್ದೆಗೆ 615, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗೆ 3,416. ವಾಣಿಜ್ಯ ಮತ್ತು ಟಿಕೆಟ್ ಕ್ಲಾರ್ಕ್ ಹುದ್ದೆಗಳಿಗೆ 3,050 ಇತ್ಯಾದಿ. ಹುದ್ದೆಯ ಪ್ರಕಾರ ವಯೋಮಿತಿ 18 ವರ್ಷದಿಂದ 33 ವರ್ಷಗಳವರೆಗೆ ನಿಗದಿಯಾಗಿದೆ. ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗಿದೆ. ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ರಿಂದ 15 ವರ್ಷಗಳವರೆಗೆ. ಶೈಕ್ಷಣಿಕ ಅರ್ಹತೆ. ಈ ನೇಮಕಾತಿಯಲ್ಲಿನ ಬಹುತೇಕ ಎಲ್ಲಾ ಹುದ್ದೆಗಳಿಗೆ ಡಿಗ್ರಿ ಪದವಿ ಅಗತ್ಯವಿದೆ. ಕೆಲವು ಹುದ್ದೆಗಳಿಗೆ ರೈಲ್ವೆ ಮಂಡಳಿಯ ನಿಯಮಾನುಸಾರ ಬೇರೆ ವಿದ್ಯಾರ್ಹತೆಗಳು ಮಾನ್ಯವಾಗಿವೆ. ಆದ್ದರಿಂದ ಪದವೀಧರರು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು. ವೇತನ ಶ್ರೇಣಿ. ಈ ನೇಮಕಾತಿಯ ವೇತನ ಶ್ರೇಣಿ ಬಹು ಆಕರ್ಷಕವಾಗಿದೆ. ಹುದ್ದೆಯ ಪ್ರಕಾರ ವೇತನ ಹೀಗೆ ನಿಗದಿಯಾಗಿದೆ. ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಸೂಪರ್ವೈಸರ್ ಹುದ್ದೆಗೆ 35,400, ಸ್ಟೇಷನ್ ಮಾಸ್ಟರ್ ಹಾಗೂ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗೆ 29,200, ಸೀನಿಯರ್ ಕ್ಲರ್ಕ್, ಟ್ರಾಫಿಕ್ ಅಸಿಸ್ಟೆಂಟ್ ಮುಂತಾದ ಹುದ್ದೆಗೆ 25,500, ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಹುದ್ದೆಗೆ 21,700, ಜೂನಿಯರ್ ಕ್ಲರ್ಕ್, ಟ್ರೈನ್ಸ್ ಕ್ಲರ್ಕ್ ಹುದ್ದೆಗೆ 19,090. ಅರ್ಜಿ ಶುಲ್ಕ ಮತ್ತು ಪಾವತಿ ವಿಧಾನ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ನಿರ್ದಿಷ್ಟ ಶುಲ್ಕ ಪಾವತಿಸಬೇಕು. SC/ST, ಮಹಿಳಾ, ಟ್ರಾನ್ಸ್ಜೆಂಡರ್, ಅಂಗವಿಕಲ, ಅಲ್ಪಸಂಖ್ಯಾತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಶುಲ್ಕ 250 ನಿಗದಿಯಾಗಿದೆ. ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 ಶುಲ್ಕ ಪಾವತಿಸಬೇಕು. ಪಾವತಿಯನ್ನ ಆನ್ಲೈನ್ ಮೂಲಕ ಮಾತ್ರ ಮಾಡಬೇಕು. ಆಯ್ಕೆ ಪ್ರಕ್ರಿಯೆ ಹಲವು ಹಂತಗಳಲ್ಲಿ ನಡೆಯಲಿದೆ. ಮೊದಲು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT ನಡೆಯುತ್ತದೆ. ನಂತರ ಸಾಮರ್ಥ್ಯ ಪರೀಕ್ಷೆ ಅಥವಾ ಟೈಪಿಂಗ್ ಪರೀಕ್ಷೆ, ದಾಖಲೆಗಳ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಮತ್ತು ಅಂತಿಮವಾಗಿ ಸಂದರ್ಶನ ಹಂತಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿ ಸಲ್ಲಿಕೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಯಲಿದೆ. ಅಭ್ಯರ್ಥಿಗಳು ಮೊದಲು indianrailways.government ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿ ನೀಡಿರುವ ಅಪ್ಲೈ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ. ದಾಖಲೆಗಳು, ಫೋಟೋ, ಸಹಿ ಮುಂತಾದವುಗಳನ್ನು ಅಪ್ಲೋಡ್ ಮಾಡಿ ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಿದ ನಂತರ ಅರ್ಜಿ ಸಂಖ್ಯೆ, ಅಪ್ಲಿಕೇಶನ್ ನಂಬರ್ ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ಮುಖ್ಯ ದಿನಾಂಕಗಳು. ಆನ್ಲೈನ್ ಅರ್ಜಿಯ ಪ್ರಾರಂಭ ದಿನಾಂಕ ಅಕ್ಟೋಬರ್ 21 ಮತ್ತು ಕೊನೆಯ ದಿನಾಂಕ ನವೆಂಬರ್ 27 ಎಂದು ನಿಗದಿಯಾಗಿದೆ. ಕೆಲವು ಹುದ್ದೆಗಳಿಗೆ ಕೊನೆಯ ದಿನಾಂಕ ನವೆಂಬರ್ 20 ಆಗಿರುತ್ತದೆ. ಅರ್ಜಿಯ ತಿದ್ದುಪಡಿ ಮಾಡಲು ಅವಕಾಶ ನವೆಂಬರ್ 23ರಿಂದ ಡಿಸೆಂಬರ್ 2ರವರೆಗೆ ಲಭ್ಯವಿದೆ. ಅಧಿಕೃತ ಮಾಹಿತಿ ಮತ್ತು ಲಿಂಕ್ಸ್. ಈ ನೇಮಕಾತಿ ಸಂಬಂಧಿತ ಎಲ್ಲಾ ಅಧಿಕೃತ ಮಾಹಿತಿ ಹಾಗೂ ಲಿಂಕ್ಸ್ಗಳನ್ನು indianrailways.gov.in ವೆಬ್ಸೈಟ್ನಲ್ಲಿ ಪಡೆಯಬಹುದು. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿಯ ಈ 8,860 ಹುದ್ದೆಗಳ ನೇಮಕಾತಿ ಭಾರತದ ಅತಿದೊಡ್ಡ ಸರ್ಕಾರಿ ಉದ್ಯೋಗಾವಕಾಶಗಳಲ್ಲಿ ಒಂದಾಗಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು. ಅರ್ಜಿ ಸಲ್ಲಿಸಿ, ಪರೀಕ್ಷೆಗೆ ಸಿದ್ಧರಾಗಿ ನಿಮ್ಮ ಕನಸಿನ ರೈಲು ಉದ್ಯೋಗವನ್ನು ಗೆಲ್ಲಿರಿ ಎಂಬುದು ಎಲ್ಲರಿಗೂ ಹಾರೈಕೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಪ್ರಿಯ ಯೂಟ್ಯೂಬ್ ಚಾನೆಲ್ಗೆ. ಇಂದು ನಿಮಗಾಗಿ ಒಂದು ತುಂಬಾ ಮಹತ್ವದ ಸುದ್ದಿ ತಂದಿದ್ದೇವೆ. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ RRB 2025ನೇ ಸಾಲಿನ ಹೊಸ ನೇಮಕಾತಿ ಪ್ರಕಟಣೆ ಬಂದಿದೆ. ಈ ನೇಮಕಾತಿಯಡಿಯಲ್ಲಿ ಒಟ್ಟು 8,860 ಹುದ್ದೆಗಳು ಖಾಲಿ ಇವೆ. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ RRB ಇತ್ತೀಚೆಗೆ 2025ನೇ ಸಾಲಿನ ಹೊಸ ನೇಮಕಾತಿ ಪ್ರಕಟಣೆ ಹೊರಡಿಸಿದೆ.
ಈ ಪ್ರಕಟಣೆಯಲ್ಲಿ ಒಟ್ಟು 8,860 ಹುದ್ದೆಗಳು ಖಾಲಿಯಿಗಿತ್ತು, ಭಾರತದೆಲ್ಲೆಡೆ ಕೆಲಸದ ಸ್ಥಳಗಳನ್ನು ಒಳಗೊಂಡಿದೆ. ಈ ನೇಮಕಾತಿಯು ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಯುವಕರಿಗೆ ಅತ್ಯಂತ ಉತ್ತಮ ಅವಕಾಶವಾಗಿದೆ. ಈ ನೇಮಕಾತಿಯನ್ನ ರೈಲ್ವೆ ನೇಮಕಾತಿ ಮಂಡಳಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಪ್ರಕಟಿಸಿತ್ತು. ವಿವಿಧ ವಿಭಾಗಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಉದ್ದೇಶಿಸಿದೆ. ಈ ಹುದ್ದೆಗಳಲ್ಲಿ ಸ್ಟೇಷನ್ ಮಾಸ್ಟರ್, ಕ್ಲರ್ಕ್, ಟಿಕೆಟ್ ಸೂಪರ್ವೈಸರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಟ್ರಾಫಿಕ್ ಅಸಿಸ್ಟೆಂಟ್, ಅಕೌಂಟ್ ಕ್ಲರ್ಕ್ ಮುಂತಾದವು ಸೇರಿವೆ. ಹುದ್ದೆಗಳ ಸಂಖ್ಯೆ ಮತ್ತು ವಯೋಮಿತಿ ಒಟ್ಟು 8,860 ಹುದ್ದೆಗಳಲ್ಲಿ ಪ್ರತಿ ಹುದ್ದೆಗೆ ನಿರ್ದಿಷ್ಟ ಪೋಸ್ಟ್ಗಳಿವೆ. ಉದಾಹರಣೆಗೆ, ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಸೂಪರ್ವೈಸರ್ ಹುದ್ದೆಗಳಿಗೆ 161 ಪೋಸ್ಟ್ಗಳು, ಸ್ಟೇಷನ್ ಮಾಸ್ಟರ್ ಹುದ್ದೆಗೆ 615, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗೆ 3,416. ವಾಣಿಜ್ಯ ಮತ್ತು ಟಿಕೆಟ್ ಕ್ಲಾರ್ಕ್ ಹುದ್ದೆಗಳಿಗೆ 3,050 ಇತ್ಯಾದಿ. ಹುದ್ದೆಯ ಪ್ರಕಾರ ವಯೋಮಿತಿ 18 ವರ್ಷದಿಂದ 33 ವರ್ಷಗಳವರೆಗೆ ನಿಗದಿಯಾಗಿದೆ. ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗಿದೆ. ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಎಸ್ಸಿ/ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ರಿಂದ 15 ವರ್ಷಗಳವರೆಗೆ. ಶೈಕ್ಷಣಿಕ ಅರ್ಹತೆ. ಈ ನೇಮಕಾತಿಯಲ್ಲಿನ ಬಹುತೇಕ ಎಲ್ಲಾ ಹುದ್ದೆಗಳಿಗೆ ಡಿಗ್ರಿ ಪದವಿ ಅಗತ್ಯವಿದೆ. ಕೆಲವು ಹುದ್ದೆಗಳಿಗೆ ರೈಲ್ವೆ ಮಂಡಳಿಯ ನಿಯಮಾನುಸಾರ ಬೇರೆ ವಿದ್ಯಾರ್ಹತೆಗಳು ಮಾನ್ಯವಾಗಿವೆ. ಆದ್ದರಿಂದ ಪದವೀಧರರು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು. ವೇತನ ಶ್ರೇಣಿ. ಈ ನೇಮಕಾತಿಯ ವೇತನ ಶ್ರೇಣಿ ಬಹು ಆಕರ್ಷಕವಾಗಿದೆ. ಹುದ್ದೆಯ ಪ್ರಕಾರ ವೇತನ ಹೀಗೆ ನಿಗದಿಯಾಗಿದೆ. ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಸೂಪರ್ವೈಸರ್ ಹುದ್ದೆಗೆ 35,400, ಸ್ಟೇಷನ್ ಮಾಸ್ಟರ್ ಹಾಗೂ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗೆ 29,200, ಸೀನಿಯರ್ ಕ್ಲರ್ಕ್, ಟ್ರಾಫಿಕ್ ಅಸಿಸ್ಟೆಂಟ್ ಮುಂತಾದ ಹುದ್ದೆಗೆ 25,500, ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಹುದ್ದೆಗೆ 21,700, ಜೂನಿಯರ್ ಕ್ಲರ್ಕ್, ಟ್ರೈನ್ಸ್ ಕ್ಲರ್ಕ್ ಹುದ್ದೆಗೆ 19,090. ಅರ್ಜಿ ಶುಲ್ಕ ಮತ್ತು ಪಾವತಿ ವಿಧಾನ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ನಿರ್ದಿಷ್ಟ ಶುಲ್ಕ ಪಾವತಿಸಬೇಕು. ಎಸ್ಸಿ/ಎಸ್ಟಿ, ಮಹಿಳಾ, ಟ್ರಾನ್ಸ್ಜೆಂಡರ್, ಅಂಗವಿಕಲ, ಅಲ್ಪಸಂಖ್ಯಾತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಶುಲ್ಕ 250 ನಿಗದಿಯಾಗಿದೆ. ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 ಶುಲ್ಕ ಪಾವತಿಸಬೇಕು. ಪಾವತಿಯನ್ನ ಆನ್ಲೈನ್ ಮೂಲಕ ಮಾತ್ರ ಮಾಡಬೇಕು. ಆಯ್ಕೆ ಪ್ರಕ್ರಿಯೆ ಹಲವು ಹಂತಗಳಲ್ಲಿ ನಡೆಯಲಿದೆ. ಮೊದಲು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ನಡೆಯುತ್ತದೆ. ನಂತರ ಸಾಮರ್ಥ್ಯ ಪರೀಕ್ಷೆ ಅಥವಾ ಟೈಪಿಂಗ್ ಪರೀಕ್ಷೆ, ದಾಖಲೆಗಳ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಮತ್ತು ಅಂತಿಮವಾಗಿ ಸಂದರ್ಶನ ಹಂತಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿ ಸಲ್ಲಿಕೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಯಲಿದೆ. ಅಭ್ಯರ್ಥಿಗಳು ಮೊದಲು indianrailways.government ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿ ನೀಡಿರುವ ಅಪ್ಲೈ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ. ದಾಖಲೆಗಳು, ಫೋಟೋ, ಸಹಿ ಮುಂತಾದವುಗಳನ್ನು ಅಪ್ಲೋಡ್ ಮಾಡಿ ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಿದ ನಂತರ ಅರ್ಜಿ ಸಂಖ್ಯೆ, ಅಪ್ಲಿಕೇಶನ್ ನಂಬರ್ ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ಮುಖ್ಯ ದಿನಾಂಕಗಳು: ಆನ್ಲೈನ್ ಅರ್ಜಿಯ ಪ್ರಾರಂಭ ದಿನಾಂಕ ಅಕ್ಟೋಬರ್ 21 ಮತ್ತು ಕೊನೆಯ ದಿನಾಂಕ ನವೆಂಬರ್ 27 ಎಂದು ನಿಗದಿಯಾಗಿದೆ. ಕೆಲವು ಹುದ್ದೆಗಳಿಗೆ ಕೊನೆಯ ದಿನಾಂಕ ನವೆಂಬರ್ 20 ಆಗಿರುತ್ತದೆ. ಅರ್ಜಿಯ ತಿದ್ದುಪಡಿ ಮಾಡಲು ಅವಕಾಶ ನವೆಂಬರ್ 23ರಿಂದ ಡಿಸೆಂಬರ್ 2ರವರೆಗೆ ಲಭ್ಯವಿದೆ. ಅಧಿಕೃತ ಮಾಹಿತಿ ಮತ್ತು ಲಿಂಕ್ಸ್. ಈ ನೇಮಕಾತಿ ಸಂಬಂಧಿತ ಎಲ್ಲಾ ಅಧಿಕೃತ ಮಾಹಿತಿ ಹಾಗೂ ಲಿಂಕ್ಸ್ಗಳನ್ನು indianrailways.gov.in ವೆಬ್ಸೈಟ್ನಲ್ಲಿ ಪಡೆಯಬಹುದು. ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿಯ ಈ 8,860 ಹುದ್ದೆಗಳ ನೇಮಕಾತಿ ಭಾರತದ ಅತಿದೊಡ್ಡ ಸರ್ಕಾರಿ ಉದ್ಯೋಗಾವಕಾಶಗಳಲ್ಲಿ ಒಂದಾಗಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು. ಅರ್ಜಿ ಸಲ್ಲಿಸಿ, ಪರೀಕ್ಷೆಗೆ ಸಿದ್ಧರಾಗಿ ನಿಮ್ಮ ಕನಸಿನ ರೈಲು ಉದ್ಯೋಗವನ್ನು ಗೆಲ್ಲಿರಿ ಎಂಬುದು ಎಲ್ಲರಿಗೂ ಹಾರೈಕೆ.